ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ನಡೆಸುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಕೆಜಿಎಫ್ ತಾಲೂಕಿನ ಪಾರಂಡಹಳ್ಳಿಯಲ್ಲಿ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಭರತ್, ಇಒ ವೆಂಕಟೇಶಪ್ಪ, ಪಂಚಾಯಿತಿ ಅಧ್ಯಕ್ಷೆ ವಾಣಿ ಶ್ರೀನಿವಾಸ್, ಪೌರಾಯುಕ್ತರಾದ ಆಂಜನೇಯುಲು, ಪಿಡಿಒ ಮಂಜುನಾಥ್, ಬಿಇಒ ಅನಿತಾ ಹಾಗೂ ಇತರರು ಹಾಜರಿದ್ದರು. ನಿರ್ವಹಿಸಬೇಕು. ಎಲ್ಲರ ಸಹಕಾರ ಬೇಕಾಗುತ್ತೆ. ಇದು ಮುಖ್ಯ ಉದ್ದೇಶ ಏನಂದರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂದ್ರೇ ಒಂದು ಕುಟುಂಬಕ್ಕೆ ಹೋಗ್ಬಿಟ್ಟು ಅವ್ರದ್ದು ಸಾಮಾಜಿಕ ಏನಿದೆ, ಅವ್ರದ್ದು ಪೊಸಿಷನ್ ಏನಿದೆ ಮತ್ತು ಅವ್ರ ಶಿಕ್ಷಣ ವ್ಯವಸ್ಥೆ ಹೇಗಾಗಿದೆ, ಅವರಿಗೆ ಸುಮಾರು ಒಂದು 60 ಕ್ವಶನ್ಸ್ ಇರುತ್ತೆ. 60 ಕ್ವಶನ್ಗೆ ಆನ್ಸರ್ ಮಾಡಬೇಕಾಗುತ್ತೆ. ಒಂದೊಂದು ಮನೆಗೆ ಅಂದಾಜು ಒಂದು 3/4 ಗಂಟೆ, 45 to 50 ಮಿನಿಟ್ಸ್ ಬೇಕಾಗುತ್ತೆ ಒಂದು ಹೌಸ್ ಕಂಪ್ಲೀಟ್ ಮಾಡೋದಕ್ಕೆ. ಎಲ್ಲ ಸಮೀಕ್ಷೆ ಮಾಡಿದ ನಂತರ ಸರ್ಕಾರ ಎಲ್ಲ ಅದನ್ನು ಒಟ್ಟುಗೂಡಿಸ್ಬಿಟ್ಟು ಆ್ಯಕ್ಚುಯಲ್ ಬೆನಿಫಿಟ್ಸ್ ಹೇಗೆ ತಲುಪಬೇಕು ಜನರಿಗೆ ಅನ್ನೋದ್ರ ಬಗ್ಗೆ ಒಂದು ಚಿತ್ರಣ ಸಿಗುತ್ತೆ. ಆವಾಗ ಜನರಿಗೆ ಇನ್ನೂ ಬೆನಿಫಿಟ್ಸು ಉತ್ತಮ ರೀತಿಯಲ್ಲಿ ಸಿಗೋದಕ್ಕೆ ಇದು ಅನುವು ಮಾಡಿಕೊಡುತ್ತೆ. ಈ ಉದ್ದೇಶದಿಂದ ಈ ಸಮೀಕ್ಷೆ ಕಾರ್ಯವನ್ನು ಕೈಗೊಂಡು. ಈ ಸಮೀಕ್ಷೆ ಕಾರ್ಯದಲ್ಲಿ ನೀವು ಎಷ್ಟು ಶಿಕ್ಷಕರನ್ನು ಬಳಸ್ಕೊಳ್ತಾ ಇದ್ದೀರಾ, ಯಾರನ್ನೆಲ್ಲ ಬಳಸ್ಕೊಳ್ತಾ ಇದ್ದೀರಾ, ಮತ್ತು ಎಷ್ಟು ಹಳ್ಳಿಗಳು ಇದರಲ್ಲಿ ಕವರ್ ಆಗುತ್ತೆ? ನಮ್ಮಲ್ಲಿ ಸುಮಾರು 468 ಬ್ಲಾಕ್ಸ್ ಅಂತ ಬರುತ್ತೆ. ಇದೇನಾದ್ರೆ ಎನ್ಯುಮರೇಷನ್ ಬ್ಲಾಕ್ಸ್ ಅಂತ ಮಾಡಿದ್ದಾರೆ. ಪ್ರತಿ 150 ಮನೆಗೆ ಒಂದು ಬ್ಲಾಕ್ ಅಂತ ಕರಿತೀವಿ. ಒಂದೊಂದು ಮನೆಗೆ ಒಬ್ಬೊಬ್ಬರು ಸೂಪರ್ವೈಸರ್, ಅಂದರೆ ಒಂದು ಬ್ಲಾಕಿಗೆ ಒಬ್ಬ ಶಿಕ್ಷಕ 150 ಮನೆ ಕವರ್ ಮಾಡಬೇಕಾಗ್ತದೆ. ಈ ಥರ 468 ಬ್ಲಾಕ್ಗಳಿದ್ದಾವೆ ನಮ್ಮಲ್ಲಿ. ಸ್ವಲ್ಪ ರಿಸರ್ವ್ ಸ್ಟಾಫ್ 10% ಹಾಕೊಂಡಿದ್ದೀವಿ. ಏನಾದ್ರು ಇದಾದರೆ ಅವರಿಗೆ ರಿಪ್ಲೇಸ್ಮೆಂಟಿಗೆ ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಕೊರತೆ ಇತ್ತು ನಮಗೆ, ಶಿಕ್ಷಕರ ಕೊರತೆ. ಮುಳಬಾಗಿಲು ತಾಲೂಕಿಂದ ಸುಮಾರು ಒಂದು 70 ಜನರನ್ನ ಕೊಟ್ಟಿದ್ದಾರೆ. ಅವ್ರನ್ನ ನಾವು ಬಳಸ್ಕೊಂಡು ಎಲ್ಲ ಕಡೆ ನಾವು ನಿಯೋಜನೆ ಮಾಡ್ತಾ ಇದ್ದೀವಿ. ಈಗ ಸರ್ಕಾರ ಟೈಮ್ ಲಿಮಿಟ್ ಏನಾದ್ರು ಕೊಟ್ಟಿದ್ದಾರೆ. 28ನೇ ತಾರೀಕು ಇವತ್ತು ಸ್ಟಾರ್ಟ್ ಆದರೆ 7ನೇ ತಾರೀಕು ಅಕ್ಟೋಬರ್ ಒಳಗೆ ಇದು ಸಮೀಕ್ಷೆ ಮುಗಿಬೇಕಂತ ಟೈಮ್ ಲೈನ್. ಅಷ್ಟರೊಳಗೆ ಪ್ರಯತ್ನ ಪಡಬೇಕು. ಆದಷ್ಟು ನಾವು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸರ್, ನಗರ ಪ್ರದೇಶಕ್ಕೆ ಎಷ್ಟು ಜನ ನಾನು ಶಿಕ್ಷಕರನ್ನು ಯೋಜನೆ ಮಾಡಿದರೆ ಮತ್ತು ಗ್ರಾಮಾಂತರ ಪ್ರದೇಶಕ್ಕೆ ಎಷ್ಟು ಜನ ಶಿಕ್ಷಕರನ್ನು ಯೋಜನೆ ಮಾಡಿದ್ದಾರೆ? ನಗರಕ್ಕೆ ಸುಮಾರು 100 ಚಿಲ್ಲರೆ ಇದೆ. ಎಕ್ಸಾಕ್ಟ್ ನಂಬರ್ಸ್ ನಿಮಗೆ ಹೇಳ್ತೀನಿ ನಾನು. ರೂರಲ್ ಅರ್ಬನ್ ಅಂತ 2 ಡಿವೈಡ್ ಮಾಡ್ಕೊಂಡಿದ್ವಿ. 212 ಸುಮಾರು ರೂರಲ್ ಇದೆ, ಉಳಿದವೆಲ್ಲ ಅರ್ಬನ್ ಇದ್ದಾವೆ. ಸರ್, ನೀವು ಈ ಸಾರ್ವಜನಿಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಈ ಸಮೀಕ್ಷೆಗೆ ನಮ್ಮ ಎನ್ಯುಮರೇಟರ್ಸ್ ಬಂದಾಗ ಅವ್ರ ಜೊತೆ ಸಹಕರಿಸ್ಬಿಟ್ಟು ಮುಕ್ತವಾಗಿ ಮಾತಾಡಿ ಏನೇ ಇದೆ ನೈಜತೆಯಿಂದ ಕೂಡಿರಬೇಕು. ನಿಮ್ಮ ರಿಪೋರ್ಟ್ಸ್ ಏನೇ ಹೇಳೋದಾದ್ರು ಜಾತಿ ಬಗ್ಗೆ ಕೇಳ್ಬೋದು, ಸಮಾಜ, ಶಿಕ್ಷಣ ಇದ್ರ ಬಗ್ಗೆ ಏನೇ ಕೇಳಿದ್ರು ಇದನ್ನು ಹೇಳ್ಬೇಕು ಕಂಪ್ಲೀಟಾಗಿ. ಯಾವುದೇ ಮುಚ್ಚುಮರೆ ಇಲ್ದಲೆ ಕೊಟ್ಟಷ್ಟು ಅವ್ರ ಬಗ್ಗೆ ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಸರ್, ಈಗ ಈ ದಿನದಿಂದ ಪ್ರಾರಂಭವಾಗ್ತಾ ಇದೆ. ಇಲ್ಲಿ ಚಾಲನೆ ಬಂದು ಈ ತಾಲೂಕಲ್ಲಿ ಈ ಪಾರಂಡಹಳ್ಳಿ ಗ್ರಾಮ ಪಂಚಾಯತ್ ಚಾಲನೆ ಕೊಡ್ತಾ ಇದ್ದಾರೆ. ಅದೇ ರೀತಿ ನಗರ ಪ್ರದೇಶದಲ್ಲೂ ಕೂಡ ಇದೇ ದಿನ ಇವತ್ತೇ ಪ್ರಾರಂಭ ಆಗುತ್ತೆ. ಈ ಒಂದು ಸಮೀಕ್ಷೆಗೆ ನಗರಸಭೆಯಿಂದ ಎಲ್ಲ ಸಹಕಾರವನ್ನು ನೀಡ್ತೇವೆ. ದಯವಿಟ್ಟು ಸಾರ್ವಜನಿಕರು ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನಾವಳಿಗೆ ಮಾಹಿತಿಯನ್ನು ಕೊಟ್ಟು ಸರ್ಕಾರವು ಒಂದು ಉತ್ತಮವಾದ ಯೋಜನೆಯನ್ನು ರೂಪಿಸಲು ಸಾರ್ವಜನಿಕರು ಸಹಕಾರ ನೀಡಬೇಕಾಗಿ ಕೋರ್ಕೊಳ್ತಾ ಇದ್ದೇವೆ. ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ನಿನ್ನೆ ಸಾಯಂಕಾಲ ನಮಗೆ VC ತಗೊಂಡು VCಯಲ್ಲಿ ಆದೇಶ ಮಾಡಿದ್ದಾರೆ. ಆ ಆದೇಶದಂತೆ ನಾವು ಸಾಹೇಬರು ಇವತ್ತು 9 ಗಂಟೆಗೆ ಎಲ್ಲ ತಾಲೂಕಲ್ಲಿ ಕೂಡ ಸ್ಟಾರ್ಟ್ ಮಾಡಬೇಕು. ಅಲ್ಲಿರ್ತಕ್ಕಂಥ ಸ್ಥಳೀಯ ಪ್ರತಿನಿಧಿಗಳು ಯಾರಿದ್ದಾರೋ ಅವ್ರ ಮುಖಾಂತರ ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಈಗ ನಮ್ಮ ಗ್ರಾಮಾಂತರ ಪ್ರದೇಶ ಆಗಿರೋದ್ರಿಂದ ನಾವು ಪಾರಂಡಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಮೇಡಮ್ ಅವರ ಮುಖಾಂತರ ನಾವು ಈ ಒಂದು ಪಾರಂಡಹಳ್ಳಿ ಗ್ರಾಮದಲ್ಲಿ ನಾವು ಈ ಪಾರಂಡಹಳ್ಳಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಈಗ ತಾಲೂಕು ಆಡಳಿತ ವತಿಯಿಂದ ತಹಸೀಲ್ದಾರ್ ಸಾಹೇಬರು ಇದ್ರ ಬಗ್ಗೆ ಎಲ್ಲ ಮಾಹಿತಿ ಎಲ್ಲ ಹೇಳಿದ್ದಾರೆ. ಹಾಗಾಗಿ ಎಲ್ಲ ನಾವು ಇವತ್ತಿಂದ ನಾವು ಕೂಡ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಬಗ್ಗೆ ಪ್ರತಿಯೊಂದು ಮನೆ ಕೂಡ ನಾವು ಎನ್ಯುಮಿನೇಟರ್ಸನ್ನು ನಾವು ಕಳಿಸ್ತೀವಿ. ಒಂದೊಂದು ಎನ್ಯುಮಿನೇಟರ್ಸ್ಗೆ 150ರಿಂದ 120 ಮನೆ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಅಲ್ಲಿ ಸೂಪರ್ವೈಸರ್ಸ್ನು ಕೂಡ ನಾವು ಆಯ್ಕೆ ಮಾಡಿಕೊಂಡು ಎಲ್ಲ ಪ್ರತಿದಿನ ಕೂಡ ಏನು ಮಾಹಿತಿ ಅಲ್ಲಿ ಸಂಗ್ರಹಣೆ ಆಗುತ್ತೆ ಅದೆಲ್ಲ ಕೂಡ ಆ್ಯಪಲ್ಲಿ ಡೌನ್ಲೋಡ್ ಆಗಿ ಅದು ನಮಗೆ ಸರ್ಕಾರಕ್ಕೆ ಕೂಡ ಹೋಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಸಮೀಕ್ಷೆಯಲ್ಲಿ ಯಾರ ಮನೆ ಕೂಡ ಕೈ ಬಿಡಬಾರ್ದು. ಪ್ರತಿಯೊಬ್ಬರು ಒಂದು ಸಮೀಕ್ಷೆಯನ್ನು ಆರ್ಥಿಕ ಪರಿಸ್ಥಿತಿ ಮತ್ತು ಅವರ ಒಂದು ಸ್ಥಿತಿಗತಿಗಳೇನಿದೆ ಅದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ನಮ್ಮ ಸಿಬ್ಬಂದಿ ಬರ್ತಾರೆ ಅವರಿಗೆ ಸಹಕರಿಸಿ ಎಲ್ಲ ಮಾಹಿತಿಯನ್ನು ಕೊಡಬೇಕಂತೇಳಿ ಎಲ್ಲ ಸಾರ್ವಜನಿಕರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಆದೇಶದ ಮೇರೆಗೆ ನಮ್ಮ ತಾಲೂಕಿನಿಂದ 468 ಬ್ಲಾಕ್ಸ್ ಮಾಡಿದ್ದಾರೆ. ಅದರಂತೆ ನಮ್ಮ 468 ಪೀಪಲ್ಸ್ನ ಸಹ ಅಲರ್ಟ್ ಮಾಡಿದ್ದೀವಿ ಆಲ್ರೆಡಿ. ಅವರೇ ಸಾಮಾನ್ಯ ಮನೆಗೆ ಬಂದಾಗ ಸ್ವಲ್ಪ ಸಾರ್ವಜನಿಕರೆಲ್ಲ ಸಹಕರಿಸಿ ಅವ್ರಿಗೆ ಕೋಆಪ್ರೇಟ್ ಮಾಡಿ ಈ ಸಮೀಕ್ಷೆನ ಯಶಸ್ವಿಯಾಗಿ ಮಾಡ್ಕೊಡ್ಬೇಕು ಅಂತ ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀವಿ. ಮೇಡಮ್, ಮನೆ ಹತ್ರ ಬಂದಾಗ ಯಾವ ದಾಖಲೆ ರೆಡಿಯಾಗಿತ್ತು? ಅದು ಕಂಪಲ್ಸರಿ. ಓಕೆ,